ನಿರ್ಮಿಸುತ್ತಿರುವ ಕೆಜಿಎಫ್ ಸಿನಿಮಾ ಈಗಷ್ಟೇ ಕೋಲಾರದ ಸುತ್ತಮುತ್ತ ಚಿತ್ರೀಕರಣ ಪ್ರಾರಂಭಿಸಿದ್ದು ಗಾಂಧಿನಗರದಲ್ಲಿ ಸಖತ್ ಹವಾ ಕ್ರಿಯೇಟ್ ಮಾಡಿದೆ. 1970ರ ಕಥೆಯ ಎಳೆಯ ಹೊಂದಿರುವ ಈ ಸಿನಿಮಾವನ್ನ ಆ ಕಾಲಘಟ್ಟಕ್ಕೆ ತಕ್ಕಂತೆ ಮರುಸೃಷ್ಟಿ ಮಾಡಲು ಚಿತ್ರತಂಡದವರು ಕೆಜಿಎಫ್ ನಲ್ಲೇ ಬೀಡು ಬಿಟ್ಟಿದ್ದಾರೆ. ಇಷ್ಟೆಲ್ಲದರ ನಡುವೆ ಈ ಬಹುನಿರೀಕ್ಷೆಯ ಚಿತ್ರದ ಕತೆ ರೆಡಿ ಆಗಿದ್ದು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಅಲ್ಲ ಅನ್ನೋ ಕುತೂಹಲದ ಸುದ್ದಿಯೊಂದು ಹೊರಬಿದ್ದಿದೆ. ಹೌದು, ಕೆಜಿಎಫ್ ಸಿನಿಮಾ ನಿರ್ದೇಶಕ ಉಗ್ರಂ ಖ್ಯಾತಿಯ ಪ್ರಶಾಂತ್ ನೀಲ್ ಅನ್ನೋ ಪ್ರತಿಭಾವಂತ ಹುಡುಗ ಒಂದು ಕಥೆಯನ್ನ ರೆಡಿ ಮಾಡಿ ನಿರ್ಮಾಪಕ ವಿಜಯ್ ಕಿರಂದೂರ್ ಅವರಿಗೆ ಹೇಳಿ ಇದು ತಮಿಳಿನ ಸೂರ್ಯ ಅವರ ಜೊತೆ ಮಾಡುವ ಆಸೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೊಂಬಾಳೆ ಬ್ಯಾನರ್ ನಿರ್ಮಾಪಕರು ಈ ಸಿನಿಮಾವನ್ನ ಕನ್ನಡದಲ್ಲೇ ಮಾಡಿ ಒಂದೊಳ್ಳೆ ಸಿನಿಮಾವಾಗುವ ಹಾಗೆ ನಾನು ಕೂಡ ಸಹಕಾರ ನೀಡುವೆ ಅಂತ ಹೇಳ್ತಾರೆ. ಆಗ ತಮಿಳಿನ ಸೂರ್ಯನ ಬದಲು ಪ್ರಶಾಂತ್ ಅವರಿಗೆ ನೆನಪಾಗಿದ್ದು ಯಶ್. ಹೀಗೆ ಬಹುನಿರೀಕ್ಷಿತ ಕೆಜಿಎಫ್ ಸಿನಿಮಾ ಈ ಮೊದಲು ತಮಿಳಿನ ಸೂರ್ಯ ಅವರಿಗೆ ರೆಡಿಯಾದ ಕತೆ ಅನ್ನೋದು ಈಗ ಇಂಗ್ಲಿಷ್ ಪತ್ರಿಕೆ ಇಂಡಿಯನ್ ಎಕ್ಸ್‌ಪ್ರೆಸ್‌ಗೆ ನಿರ್ದೇಶಕ ಪ್ರಶಾಂತ್ ನೀಡಿದ ಸಂದರ್ಶನದಿಂದ ತಿಳಿದು ಬಂದಿದೆ. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.